ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ಕುಮಾರಸ್ವಾಮಿ ಕ್ಷೇತ್ರ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾರ್ವಜನಿಕರ ಅಹವಾಲನ್ನ ಆಲಿಸಿದರು. ಕ್ಷೇತ್ರದ ಜನರು ಬೆಂಗಳೂರಿಗೆ ಬರೋದನ್ನ ತಪ್ಪಿಸುವ ಸಲುವಾಗಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಪ್ರವಾಸವನ್ನ ಕೈಗೊಂಡಿದ್ರು. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರ ಕನಕಪುರಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಅಧಿಕಾರಿಗಳ ಜೊತೆಗೂಡಿ ಸಮಸ್ಯೆ ಬಗೆಹರಿಸುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಬಿಡುಗಡೆ ಹಿನ್ನೆಲೆ ಅಕೌಂಟ್ಗೆ ಹಣ ಬಿದ್ದಿದ್ದೇ ತಡ ಮನೆಗೆ ವಾಷಿಂಗ್ ಮಷಿನ್ ಖರೀದಿ ಮಾಡಿದ್ದಾರೆ. ಹಾವೇರಿಯ ಬಾಳಂಬೀಡ ಗ್ರಾಮದ ಚಂಪಾವತಿ ಕರೇವಣ್ಣವರ ವಾಷಿಂಗ್ ಮಷಿನ್ ಖರೀದಿಸಿ ಗಮನ ಸೆಳೆದಿದ್ದಾರೆ. ಬಳಿಕ ವಾಷಿಂಗ್ ಮಷಿನ್ಗೆ ಪೂಜೆಯನ್ನು ಸಲ್ಲಿಸಿ ಆರತಿ ಬೆಳಗಿದ್ದಾರೆ. ಚಿತ್ರದುರ್ಗದ ಕೋಟೆ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗನಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು. ಓಬವ್ವನ ಕಿಂಡಿಯ ಒಳಗೆ ನುಸುಳುತ್ತಿದ್ದಾಗ ಎದೆ ನೋವು ಕಂಡು ಬಂದು ವ್ಯಕ್ತಿ ಸ್ಥಳದಲ್ಲಿಯೇ ಕುಸಿದಿದ್ರು. ಬೆಂಗಳೂರು ಮೂಲದ ಪ್ರವಾಸಿಗನಿಗೆ ಸ್ಥಳದಲ್ಲಿದ್ದ ಪ್ರವಾಸಿ ಮಿತ್ರರು ಆರೈಕೆ ಮಾಡಿದ್ದಾರೆ. ಬಳಿಕ ಕೂಡಲೇ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ದಾಖಲಿಸಿದರು. ಹಿಂದೂ ಧರ್ಮ ಲಿಂಗಾಯತ ಧರ್ಮ ಬೇರೆ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಹಿರಿಯ ಮುಖಂಡ ಮಹಾಂತೇಶ್ ಅಗಡಿ ಪ್ರತಿಕ್ರಿಯಿಸಿದ್ದಾರೆ. ಸಾಣೇಹಳ್ಳಿ ಶ್ರೀಗಳು ಹೇಳಿದ್ದು ಸರಿ ಇದೆ. ವಚನಾನಂದ ಶ್ರೀಗಳಿಗೆ ಅರಿವಿನ ಕೊರತೆ ಇದೆ. ಹೆಸರಿನಲ್ಲೇ ವಚನ ಅಂತಿದ್ರು, ವಚನ ಓದಿಕೊಂಡಂತಿಲ್ಲ. ವಚನಗಳನ್ನ ವಚನಾನಂದ ಶ್ರೀಗಳು ಓದ್ಕೋಬೇಕು. ಬೇಕಿದ್ರೆ ಅವರಿಗೆ ವಚನಗಳ ಪುಸ್ತಕಗಳನ್ನು ಕಳಿಸ್ಕೊಡ್ತೀವಿ ಅಂತ ಮಹಾಂತೇಶ್ ಅಗಡಿ ಟಾಂಗ್ ಕೊಟ್ಟಿದ್ದಾರೆ. ಹರಿಹರದ ವಚನಾನಂದ ಸ್ವಾಮೀಜಿಯವರು ಲಿಂಗಾಯತರು ಹಿಂದೂವಿನ ಒಂದು ದೊಡ್ಡ ಮಹಾಸಾಗರ, ಅದರ ಕೊಂಬೆ, ಅದರ ರೆಂಬೆ, ಅದರ ಭಾಗ ಅಂತ ಹೇಳಿ ಮತ್ತೆ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸುವಂಥ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಸ್ಪಷ್ಟೀಕರಣ ಕೊಡಬೇಕನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ. ಸ್ವಾಮೀಜಿಯವರು ಈ ರೀತಿಯಾದಂಥ ಅಸಮ್ಮತವಾದಂಥ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು. ವಚನಾನಂದ ಶ್ರೀಗಳು ಸಹಿತ ವಚನ ಹೆಸರಿನಲ್ಲೇ ವಚನ ಅಂತಿರೋದ್ರಿಂದ ಸರಿಯಾಗಿ ವಚನಗಳನ್ನು ಓದಬೇಕು, ಅವುಗಳನ್ನು ಅರ್ಥ ಮಾಡಿಕೊಂಡು ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅನ್ನುವಂಥ ವಿಚಾರವನ್ನು ಜನರಿಗೆ ಮನಮುಟ್ಟಿಸ್ಬೇಕನ್ನುವಂಥ ವಿಚಾರವನ್ನು ನಾವು ಅದನ್ನೇ ನಾವು ಅದಕ್ಕಾಗಿ ನಾವು ಈಗ ಒಂದು ಸಲ 2 ಸಲ ಏನೋ ತಪ್ಪಿನಿಂದ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ನಮ್ಗೆ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಬಾವುಟ ಪ್ರದರ್ಶಿಸಲಾಗಿದೆ. SC/ST ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇರೋದು ಖಂಡನೀಯ ಅಂತ ಆರೋಪಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಕಾರ್ಯಕರ್ತರು ರಸ್ತೆ ಬದಿಯಲ್ಲಿ ನಿಂತು ಕಪ್ಪು ಬಾವುಟ ಪ್ರದರ್ಶಿಸಿದರು. ಕಪ್ಪು ಬಾವುಟ ಪ್ರದರ್ಶಿಸಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಬರಚುಕ್ಕಿ ಜಲಪಾತೋತ್ಸವ 2024ಕ್ಕೆ ಚಾಮರಾಜನಗರದಲ್ಲಿ ಚಾಲನೆ ಸಿಕ್ಕಿದೆ. ಜಲಪಾತೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಅದ್ದೂರಿ ಚಾಲನೆ ನೀಡಿ ಬರಚುಕ್ಕಿಯ ಜಲ ವೈಭವವನ್ನು ಕಣ್ತುಂಬಿಕೊಂಡರು. ಲೇಸರ್ ಬೆಳಕಿನಲ್ಲಿ ಬರಚುಕ್ಕಿ ಜಲಪಾತ ಕಂಗೊಳಿಸಿದ್ದು ಸಾವಿರಾರು ಜನ ಭಾಗಿಯಾಗಿದ್ದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಪರ ಕಾರ್ಯಕರ್ತರು ಭಿತ್ತಿಪತ್ರಗಳನ್ನು ಹಿಡಿದು ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು, ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಿಲ್ಲಬೇಕು ಅಂತ ಆಗ್ರಹಿಸಿದರು. ನಿರ್ಮಾಣ ಹಂತದ ಕಟ್ಟಡದ ಸೆಂಟ್ರಿಂಗ್ ಕುಸಿದು ಓರ್ವ ಸಾವನ್ನಪ್ಪಿದ್ದು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಪೀಣ್ಯದ NTS ಸರ್ಕಲ್ ಅಲ್ಲಿ ಈ ಘಟನೆ ನಡೆದಿದೆ. 5ನೇ ಫ್ಲೋರ್ನಿಂದ ಸೆಂಟ್ರಿಂಗ್ ಕುಸಿದ್ರಿಂದ ಹಿಮಾಂಶು ಎಂಬಾತ ಬಿದ್ದು ಸಾವನ್ನಪ್ಪಿದ್ದಾನೆ. ಸ್ನೇಹಂ ಕಾರ್ಖಾನೆ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಕಾರ್ಮಿಕನ ಕುಟುಂಬಕ್ಕೆ 18 ಲಕ್ಷ ಪರಿಹಾರ ವಿತರಣೆ ಮಾಡಲಾಗಿದೆ. ದುರಂತದಲ್ಲಿ ಬೆಳಗಾವಿಯ ಮಾರ್ಕಂಡೇಯ ನಗರದ ಯಲ್ಲಪ್ಪ ಗುಂಡ್ಯಾಗೋಳ ಮೃತಪಟ್ಟಿದ್ರು. ಈ ಹಿನ್ನೆಲೆ ಕಂಪನಿ ಮಾಲೀಕ ಅನೀಶ್ ಮೇತ್ರಾಣಿ ಕಾರ್ಮಿಕನ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮೃತ ಯಲ್ಲಪ್ಪನ ತಂದೆಗೆ 9 ಲಕ್ಷ ಹಾಗೂ ತಾಯಿಗೆ 9 ಲಕ್ಷ ಪರಿಹಾರ ಚೆಕ್ ವಿತರಿಸಿದರು. ದೂದ್ಸಾಗರ್ ಬಳಿ ಹಳಿ ತಪ್ಪಿದ ಗೂಡ್ಸ್ ರೈಲಿಂದ ಹಲವು ರೈಲುಗಳ ಸಂಚಾರ ವ್ಯತ್ಯಯವಾಗಿದೆ. ಗೋವಾಕ್ಕೆ ಸಾಗಬೇಕಿದ್ದ ಶಾಲಿಮಾರ್ ವಾಸ್ಕೋ ಅಮರಾವತಿ ಎಕ್ಸ್ಪ್ರೆಸ್ ಹುಬ್ಬಳ್ಳಿಯಲ್ಲಿ ನಿಲುಗಡೆಯಾಗಿದೆ.
ಹೀಗಾಗಿ ಪ್ರಯಾಣಿಕರಿಗೆ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗದಿಂದ ವಾಸ್ಕೋ, ಪಣಜಿ ಇತ್ಯಾದಿಗಳ ಕಡೆ 28 ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಯಾಣಿಕರಿಗೆ ಬಸ್ನಲ್ಲಿಯೇ ಉಪಹಾರ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರಿಂದ ಬೃಹತ್ ಪಂಜಿನ ಮೆರವಣಿಗೆ ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಪಂಜಿನ ಮೆರವಣಿಗೆ ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ಹೋರಾಟದ ಸ್ಥಳಕ್ಕೆ ತಹಸೀಲ್ದಾರ್ ಬಾಲಕೃಷ್ಣ ಭೇಟಿ ನೀಡಿ ಈ ಬಗ್ಗೆ ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ರೈತರಿಗೆ ಭರವಸೆಯನ್ನು ನೀಡಿದರು. ಬೆಂಗಳೂರು ಹಾಸನ ಹೆದ್ದಾರಿ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಸ್ಕೋಡಾ ಕಾರ್ ಹಾಗೂ ಟಿವಿಎಸ್ ಎಕ್ಸೆಲ್ ನಡುವೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 60 ವರ್ಷದ ರಂಗಣ್ಣ ಅನ್ನೋರು ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೊದಲ ಶ್ರಾವಣ ಶನಿವಾರ ಹಿನ್ನೆಲೆ ಶನಿ ಮಹಾತ್ಮ ದೇವಾಲಯಗಳಿಗೆ ಭಕ್ತರು ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೆ ಕನಸವಾಡಿ ಶನಿ ಮಹಾತ್ಮ ದೇವಾಲಯಕ್ಕೆ ಸಾವಿರಾರು ಭಕ್ತರ ದಂಡೆ ಹರಿದು ಬರೆದಿದೆ. ಈ ವೇಳೆ ಹೂವಿನ ಅಲಂಕಾರ, ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬನ್ನಿ ರಾಮನಗರದ ಕನಕಪುರದಲ್ಲಿ ಕಾಡಾನೆ ಹಾವಳಿ ನಿಲ್ಲುವಂತೆ ಕಾಣ್ತಾ ಇಲ್ಲ. ಕನಕಪುರ ತಾಲೂಕಿನ ತಾವರಗೆಟ್ಟೆ ಗ್ರಾಮದಲ್ಲಿ ಫಸಲಿಗೆ ಬಂದ 60ಕ್ಕೂ ಹೆಚ್ಚು ತೆಂಗಿನ ಸಸಿಯನ್ನ ಕಾಡಾನೆಗಳು ನಾಶಗೊಳಿಸಿವೆ. ಗ್ರಾಮದ ಜನರು ಜಮೀನಿಗೆ ತೆರಳುವುದಕ್ಕೆ ಜೀವ ಭಯದಲ್ಲಿದ್ದಾರೆ. ಈಗಾಗಲೇ ಕಾಡಾನೆಗಳು ಕನಕಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಹಲವರನ್ನ ಬಲಿ ಪಡೆದಿವೆ. ಯಾವ ಫಾರೆಸ್ಟ್ನವರು ಬಂದಿಲ್ಲ, ಯಾವ ಅಧಿಕಾರಿಗಳು ಬರಲಿಲ್ಲ. ಇಲ್ಲಿ ಇದೆ ನೋಡಿ ಸಿದ್ದೇಶ್ವರ ಬೆಟ್ಟ ಅಂತ. ಈ ಬೆಟ್ಟಕ್ಕೆ ಬಂದು ಎಲ್ಲ ಆನೆಗಳು ಎಲ್ಲ ಮುರಿದಾಕಿದ್ದಾವೆ. ಇದಕ್ಕೆ ನೇರಳ ಹೊಣೆಗಾರರು ಫಾರೆಸ್ಟ್ನವರೇ. ಯಾರು ಇದನ್ನು ಯಾರೇ ಫಾರೆಸ್ಟ್ನವರಾಗಲಿ ನಮ್ಮ ಮೇಲಧಿಕಾರಿಗಳಾಗಲಿ ಯಾರೂ ಬಂದಿರೋದಿಲ್ಲ. ಇಲ್ಲಿ ಸುತ್ತ 30 ಸೆಕೆಂಡ್ ಬೇಗ ಬಾ, ಹಂಗೆ ತಗೊಳಗಿ. ಉತ್ತರ ಕೊಡೋರಂಥ ಫಾರೆಸ್ಟ್ನವರು ಯಾರೂ ಬಂದಿಲ್ಲ ಇದುವರೆಗೂ. ಹೇಳ್ಕೊತೀನಿ, ಅಧಿಕಾರಿಗಳು ದಯವಿಟ್ಟು ಬರಲೇಬೇಕು ಇಲ್ಲಿಗೆ. ಕಾಲ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಯಾವ ಫಾರೆಸ್ಟ್ನವರು ಬಂದಿಲ್ಲ, ಯಾವ ಅಧಿಕಾರಿಗಳು ಬರಲಿಲ್ಲ. ಇಲ್ಲಿ ಇದೆ ನೋಡಿ ಸಿದ್ದೇಶ್ವರ ಬೆಟ್ಟ ಅಂತ. ಈ ಬೆಟ್ಟಕ್ಕೆ ಬಂದು ಎಲ್ಲ ಆನೆಗಳು ಎಲ್ಲ ಮುರಿದಾಕಿದ್ದಾವೆ. ಇದಕ್ಕೆ ನೇರಳ ಹೊಣೆಗಾರರು ಫಾರೆಸ್ಟ್ನವರೇ. ಯಾರು ಇದನ್ನು ಯಾರೇ ಫಾರೆಸ್ಟ್ನವರಾಗಲಿ ನಮ್ಮ ಮೇಲಧಿಕಾರಿಗಳಾಗಲಿ ಯಾರೂ ಬಂದಿರೋದಿಲ್ಲ. ಇಲ್ಲಿ ಸುತ್ತ 30 ಸೆಕೆಂಡ್ ಬೇಗ ಬಾ, ಹಂಗೆ ತಗೊಳಗಿ. ಉತ್ತರ ಕೊಡೋರಂಥ ಫಾರೆಸ್ಟ್ನವರು ಯಾರೂ ಬಂದಿಲ್ಲ ಇದುವರೆಗೂ. ಹೇಳ್ಕೊತೀನಿ. ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ವಾಗ್ಯುದ್ಧ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮೈತ್ರಿ ನಾಯಕರು ಬೆಂಕಿ